ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಹೇಗಿದ್ದಾರೆ, ಏನಾಗಿದೆ ಅವರಿಗೆ, ಇವೆಲ್ಲ ಪೆಟ್ಟು ಬಿದ್ದಿದೆ. ಬೆಳಗಾವಿ ಖಾಸಗಿ ಆಸ್ಪತ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸಚಿವರ ಹೆಲ್ತ್ ಅಪ್ಡೇಟ್ ಅನ್ನ ಡಾಕ್ಟರ್ ರವಿ ಪಾಟೀಲ್ ಕೊಟ್ಟಿದ್ದಾರೆ. 24 ಗಂಟೆಗಳಲ್ಲಿ ಹೆಬ್ಬಾಳ್ಕರ್ ಅವರ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಆಗಿದೆ. ಸಚಿವರಿಗೆ ಬೆನ್ನು ಹುರಿಗೆ ಅಂದರೆ ಬೆನ್ನು ಮೂಳೆಗೆ ಅವರಿಗೆ ಪೆಟ್ಟಾಗಿದೆ, ಚಿಕಿತ್ಸೆ ಕೊಡಲಾಗ್ತಾ ಇದೆ. ನಿನ್ನೆ MRI ಸ್ಕ್ಯಾನ್ ಕೂಡ ಮಾಡಿಸಿ ಅವರ ರಕ್ತ ಪರೀಕ್ಷೆಯನ್ನು ಮಾಡಲಾಗಿದೆ. ಇನ್ನು 3 ದಿನಗಳ ಕಾಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಬೇಕಾಗುತ್ತೆ. ಆಳ್ವಿ, ಪನೀರ್, ಡ್ರೈ ಫ್ರೂಟ್ಸ್ ಸೇರಿದಂತೆ ಹೈ ಪ್ರೋಟೀನ್ ಆಹಾರಕ್ಕೆ ಸಲಹೆ ಕೂಡ ಕೊಡಲಾಗಿದೆ. ಅವರಿಗೆ 1 ವಾರ ರೆಸ್ಟ್ ಮಾಡಲೇಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಹೇಳಿ ಡಾಕ್ಟರ್ ರವಿ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಂದರೆ ಸಚಿವರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ ವೈದ್ಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೋ, ಸಲಹೆಗಳನ್ನು ಕೊಟ್ಟಿದ್ದಾರೋ, ಅದೇ ವೈದ್ಯರು ಇದೀಗ TV5 ಕನ್ನಡದಲ್ಲಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ರವಿ ಪಾಟೀಲ್ ಅವರು, ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಹೇಗಿದ್ದಾರೆ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಈಗ ಅವ್ರ ಕಂಡೀಷನ್ ಹೇಗಿದೆ ಅಂತ? ಮೇಡಮು ಅವ್ರಿಗೆ ಚೆನ್ನಾಗಿದ್ದಾರೆ. ನಿನ್ನೆ ಬಂದಾಗ ಅವರಿಗೆ ಬೆನ್ನು ಹುರಿಗೆ, ಕುತ್ತಿಗೆ ಮತ್ತು ಬೆನ್ನು ಹುರಿಗೆ ಪೆಟ್ಟಾಗಿತ್ತು. ಬಂದಾಗ ಭಾಳ ಸಿವಿಯರ್ ಪೇನ್ ಇತ್ತು. ಆಮೇಲೆ ಕಾಲಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆಗಿತ್ತು. ಆಮೇಲೆ ಆಂಟಿಬಯೋಟಿಕ್ಸ್ ಮತ್ತು ಎನಾಲ್ಸಿಸ್ ಕೊಟ್ಟು ರೆಸ್ಟ್ ಕೊಟ್ಟ ಮೇಲೆ ಈಗ ಮೇಡಮ್ ಚೆನ್ನಾಗಿ ಎಕ್ಸಾಮಿನೇಷನ್ ಒಳಗೆ ಕಂಪ್ಲೀಟ್ ರಿಕವರಿ ಆಗಿದೆ. ಇವತ್ತು 5/5 ಪವರ್ ಇದೆ. ಮತ್ತು MRI ಒಳಗೆ L1 ಮತ್ತು L4 ಮೈಲ್ಡ್ ಕಾಂಪ್ರೆಷನ್ ಫ್ರಾಕ್ಚರ್ ಇದೆ. ಅದನ್ನ ಬಿಟ್ಟು ನ್ಯೂರಾಲಜಿಕಲ್ ಡೆಫಿಷಿಯನ್ಸಿ ಏನೂ ಇಲ್ಲ. ಕುತ್ತಿಗೆಯಲ್ಲಿ ಏನೂ ಫ್ರಾಕ್ಚರ್ಸ್ ಇಲ್ಲ. ಆಮೇಲೆ ಬ್ಲಡ್ ಡೊನೇಷನ್ಸ್ ಎಲ್ಲ ವಿದಿನ್ ನಾರ್ಮಲ್ ಲಿಮಿಟ್ಸ್ ಇದೆ. ಸೊ ಮೇಡಮ್ನು ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಮತ್ತೀಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮೇಡಮ್ಗೆ 1 ವೀಕ್ ಅಷ್ಟು ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕಾಗುತ್ತೆ. ಆಮೇಲೆ ಮನೆ ಮೇಲೆ 1 ತಿಂಗಳು ರೆಸ್ಟ್ ಮಾಡಬೇಕಾಗುತ್ತೆ ಮೇಡಮ್. ಈಗೆಲ್ಲ ಮಾತಾಡ್ತಾರಾ ಸರ್? ಸ್ಪಂದಿಸ್ತಾ ಇದ್ದಾರಾ? ಮಾತಾಡ್ತಾರಾ? ಹಾಂ ಮೇಡಮ್, ಮಾತಾಡ್ತಾರೆ ಮೇಡಮ್, ಮಾತಾಡ್ತಾರೆ. ಈಗ ಫುಡ್ ಎಲ್ಲ ಹೇಗಾಗ್ತದೆ ಸರ್? ಕೂತ್ಕೊಳಕ್ ಬರಂಗಿಲ್ಲ. ನಾವು ಸೆಮಿ ಸಾಲಿಡ್ ಫುಡ್ ಕೊಡ್ತಾ ಇದೀವಿ. ಈಗ ಫಸ್ಟ್ ಡೇ ನಾವು ಓನ್ಲಿ ಎಳ್ನೀರು ಮತ್ತು ನೀರು ಕೊಡ್ತಾ ಇದ್ವಿ. ನಿನ್ನೆ ಸಂಜೆಯಿಂದ ಗಂಜಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇವತ್ತು ಅವರು ಸೆಮಿ ಸಾಲಿಡ್ ಫುಡ್ನ ತಗೋತಾ ಇದ್ದಾರೆ. ಅದ್ರಾಗ ನಾವು ಹೈ ಪ್ರೋಟೀನ್ ಡೈಟ್ ಮತ್ತು ಹೈ ಕ್ಯಾಲ್ಸಿಯಂ ಡೈಟ್ ಹೆಚ್ಚಿಗೆ ರೆಕಮೆಂಡ್ ಮಾಡಿದ್ದೀವಿ. ಈಗ ಸಾಮಾನ್ಯ ಸರ್, ಈಗ ಬೆನ್ನು ಮೂಳೆಗೆ ಏನಾದರೂ ಪೆಟ್ಟಾದಾಗ, ಬೆನ್ನು ಮೂಳೆ ಅಥವಾ ಕುತ್ತಿಗೆ ಭಾಗದ ಮೂಳೆಗೆ ಪೆಟ್ಟಾದಾಗ ಸ್ವಲ್ಪ ಗಾಬರಿ ಆಗಿರ್ತಾರೆ, ಒಂದು ಶಾಕಲ್ಲಿ ಇರ್ತಾರೆ ಅವರು. ಬೆನ್ನು ಮೂಳೆ ಸಮಸ್ಯೆ ಅದು ಬಂದಾಗ ಅವ್ರು ಇನ್ನೂ ಸರಿಯಾಗಿ ನಡೀಲಿಕ್ಕೆ, ಚೇತರಿಸ್ಕೊಳ್ಳಿಕ್ಕೆ, ಅದು ಗುಣ ಆಗಲಿಕ್ಕೆ ಸುಮಾರು ಎಷ್ಟು ದಿನ ಬೇಕಾಗಬಹುದು ಸರ್? 3 ತಿಂಗಳು ಬೇಕು ಆ್ಯಕ್ಚುಲಿ ಕಂಪ್ಲೀಟ್ ರಿಕವರಿಗೆ. ಮೇಡಮ್ದು 1 ಮಂತ್ ಬೆಡ್ ರೆಸ್ಟು, ಆಮೇಲೆ ಫಿಸಿಯೋಥೆರಪಿ ಮತ್ತು ಅದಾದ್ಮೇಲೆ ಅವರೆಲ್ಲ ವರ್ಕ್ ಮಾಡಬಹುದು. ಅಂದರೆ ಸರ್, ಈಗ ಯಾವಾಗಲೂ ನಾವು ಕಾರುಗಳ ವಿಚಾರದಲ್ಲಿ ಒಂದು ಮಾತು ಕೇಳ್ತಿರ್ತೀವಿ. ಒಂದು ಆಕ್ಸಿಡೆಂಟ್ ಆದಾಗ ಸೀಟ್ ಬೆಲ್ಟ್ ಹಾಕಿರ್ತಾರೆ, ಅದರಲ್ಲಿ ಏರ್ ಬ್ಯಾಗ್ಸ್ ಇರ್ತವೆ, ಅದು ಓಪನ್ ಆಗುತ್ತೆ, ಎಲ್ಲ ಸೇಫ್ಟಿ ಆಗಿರುತ್ತೆ. ಸೇಫ್ಟಿ ಟೆಸ್ಟ್ ಅಂತ ಅಂದರೆ ಸೇಫ್ಟಿ ಟೆಸ್ಟ್ ಅಂತ ಮಾಡಿರ್ತಾರೆ ಅಂತೆಲ್ಲ ಹೇಳಿ. ಸೊ ಈ ಅಪಘಾತದಲ್ಲಿ ಅವರು ಸೀಟ್ ಬೆಲ್ಟ್ ಹಾಕಿದ್ರ ಬಗ್ಗೆ ಅಥವಾ ಏರ್ ಬ್ಯಾಗ್ ಓಪನ್ ಮಾಡಿದ್ರ ಬಗ್ಗೆ, ಇದರಿಂದ ಅವ್ರಿಗೆ ಆಗಿರ್ತಕ್ಕಂಥ ಪೆಟ್ಟುಗಳು ಕಡಿಮೆ ಆಗಿದೆಯಾ ಅಥವಾ ಅವರು ಸ್ವಲ್ಪ ಏನಾದರೂ ಯಾಮಾರಿದ್ರೆ ಹೇಗೆ ಅಂತ ಸರ್ ಇದು? ಇಲ್ಲ, ಮೇಡಮ್ದು ಪೆಟ್ಟಾಗಿದ್ದು ನೋಡಿದ್ರೆ ಅವ್ರ ಕಾರ್ ಇಂಜುರಿ ಆಗಿದ್ದು ನೋಡಿದ್ರೆ ಮೇಡಮ್ ಕಡಿಮೆ ಪೆಟ್ಟಾಗೈತಿ ಬಿಕಾಸ್ ಆಫ್ ದ ಸೇಫ್ ವೆಹಿಕಲ್. ಮತ್ತು ಮೋಸ್ಟ್ಲಿ ನನ್ನ ಪ್ರಕಾರ ಕಾರ್ ಸ್ಪೀಡು ಭಾಳ ಕಡಿಮೆ ಇತ್ತು. ಭಾಳ ಲೆಸ್ ದೆನ್ 100 ಇರ್ಬೇಕು ಅನಿಸ್ತೈತೆ ನನಗೆ. ಯಾಕಂದ್ರೆ ಮೇಡಮ್ಗೆ ಇಂಜುರಿ ಆಗಿದ್ದು ನೋಡಿದ್ರೆ, ಆ ಕಾರ್ ಇಂಜುರಿ ಆಗಿದ್ದು ನೋಡಿದ್ರೆ ಭಾಳ ಸಿವಿಯರ್ ಸ್ಪೀಡ್ ಇರಲಿಲ್ಲ ಅವ್ರದ್ದು. ಸೊ ಮತ್ತೆ ಅದು ತಗ್ನಾಗ ಹೋಗಿದ್ರ ಸಲುವಾಗಿ ಅದು ಮೇಡಮ್ ಅವ್ರ ಬೆನ್ನಿಗೆ ಮತ್ತೆ ಪೆಟ್ಟಾಗೈತಿ, ಕುತ್ತಿಗೆ ಪೆಟ್ಟಾಗೈತಿ. ಹಿಂಗಾಗಿ ಬೆನ್ನು ಎಲ್ಬಿಗೆ ಪೆಟ್ಟಾಗೈತಿ. ಅದನ್ನ ಬಿಟ್ಟರೆ ಮತ್ತೆ ಹೆಡ್ ಇಂಜುರಿ ಆಗಲಿ, ಸಿವಿಯರ್ ಇಂಜುರಿ, ಚೆಸ್ಟ್ ಇಂಜುರಿ, ಅಬ್ಡಮಿನ್ ಇಂಜುರಿ ಆಗಿಲ್ಲ. ಮತ್ತೆ ಮೇಡಮ್ ಬೆಲ್ಟ್ ಹಾಕಿದ್ರು ಅಂತ ಅವ್ರು ಕಡಿಮೆ ಇಂಜುರಿ ಆಗೈತಿ. ಅದಕ್ಕಾಗಿ ಅವ್ರ ಕೈಗೆ ಹೆಡ್ ಇಂಜುರಿ ಆಗಿಲ್ಲ. ಅಂದ್ರೆ ಈಗ ಸರ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಎಲ್ಲಾದರೂ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಏನಾದರೂ ಇದೆಯಾ ಸರ್? ಆಪರೇಷನ್ ಏನಾದರೂ ಮಾಡುವಂಥ ಅವಶ್ಯಕತೆ ಇದೆಯಾ? ಇಲ್ಲ, ಶಸ್ತ್ರಚಿಕಿತ್ಸೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ವಾರದಲ್ಲಿ ಆಚೆ ಓಡಾಡ್ತಾರಾ ಸರ್ ಅವರು? ಆಚೆ ಡಿಸ್ಚಾರ್ಜ್ ಆಗಬಹುದಾ ಅವರು? ಮೇಡಮನ್ನು ಡಿಸ್ಚಾರ್ಜ್ ಮಾಡ್ತೀವಿ, ಬೆಡ್ ರೆಸ್ಟ್ 1 ಮಂತ್ ಹೇಳಿದ್ವಿ. 1 ಮಂತ್ ತನಕ ನಾವು ನಡೆಯಕ್ಕೆ ಕೊಡಂಗಿಲ್ಲ. ಯಾಕಂದ್ರೆ ಬೆನ್ನು ಹುರಿ ಒಳಗೆ ಸಾಫ್ಟ್ ಬೋನ್ ಇರ್ತೈತಿ. ಅದು ಎದ್ದು ನಿಂದಿರೋದ್ರಿಂದ, ಕುಂಡ್ರೋದ್ರಿಂದ ಮತ್ತು ಅಡ್ಡಾಡೋದ್ರಿಂದ ಅದು ಮತ್ತೆ ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರ್ತೈತಿ. ಸೊ ಅದ್ರ ಸಲುವಾಗಿ ಅದು ಸ್ವಲ್ಪ ಸ್ಟ್ರಾಂಗ್ ಆಗೋವರೆಗೂ ಬೋನ್ 1 ಮಂತ್ ಬೆಡ್ ರೆಸ್ಟ್ ಹೇಳಿರ್ತೀವಿ. ಸರ್ ಉಳಿದವರು, ಕಾರಲ್ಲಿದ್ದಂಥ ಉಳಿದವರು ಯಾರಾದರೂ ನಿಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರಾ? ಅವ್ರ ಸ್ಥಿತಿಗತಿ ಹೇಗಿದೆ, ಏನು ಕತೆ ಸರ್ ಅದು? ಇಲ್ಲ, ಈಗ ಅವ್ರ ಜೊತೆಗೆ ಬಂದಾಗ ಬೆಳಗ್ಗೆ 4 ಜನ ಇದ್ರು ಟೋಟಲ್, ಮೇಡಮ್ ಹಿಡ್ಕೊಂಡು. MLC ಚರಣರಾಜ್ ಹೊಟ್ಟೆಯೊಳವರು ಇದ್ರು. ಅವ್ರಿಗೆ ಮತ್ತೆ ಹಣೆಗೆ ಪೆಟ್ಟಾಗಿತ್ತು ಮತ್ತು ಅದ್ರ ಜೊತೆಗೆ ಅವ್ರಿಗೆ ಹೆಡ್ ಇಂಜುರಿ ಇತ್ತು, ಮೈಲ್ಡ್ ಬ್ರೈನ್ಗೆ ಎಡೆಮಾ ಇತ್ತು. ಅವ್ರಿಗೆ ನಾವೆಲ್ಲ ಸ್ವಲ್ಪ ಆಂಟಿಬಯೋಟಿಕ್ಸ್ ಕೊಟ್ಟು ಸ್ವಲ್ಪ ರೆಸ್ಟ್ ಆದಮೇಲೆ ಅವ್ರು ಸಂಜೆಗೆ ಮನೆಗೆ ಹೋದರು.
ಆಮೇಲೆ ಡ್ರೈವರ್ ಮತ್ತು ಗನ್ಮ್ಯಾನ್ಗೆ ಶೋಲ್ಡರ್ ಮತ್ತು ಹ್ಯಾಂಡ್ ಇಂಜುರಿ ಇದ್ದು. ಓಕೆ. ಸೊ ಅದಕ್ಕೆ ಅವ್ರಿಗೂ ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸ್ಕೊಟ್ವಿ. ಯಾಕಂದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ನಾವು ಅಡ್ಮಿಟ್ ಆಗಂಗಿಲ್ಲ ಅಂತಿದ್ದಕ್ಕೆ ಸೇಮ್ ಡೇನೇ ಅವ್ರಿಗೆ ನಾವು ಮೆಡಿಸಿನ್ ಕೊಟ್ಟು ಕಳಿಸ್ಬೇಕಾಯ್ತು. ಅವ್ರು ಮತ್ತೆ ಇವತ್ತು ಬೆಳಗ್ಗೆ ಬಂದು ಮತ್ತೆ ಫಾಲೋ ಅಪ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ರವಿ ಪಾಟೀಲ್ ಅವರೇ. ಥ್ಯಾಂಕ್ ಯು ಸೋ ಮಚ್, ನೀವು ಬೆಳಗಾವಿಯಿಂದ ಜಾಯ್ನ್ ಆಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.